ಯಾವಾಗ್ಲೂ ನೆನ್ಸ್ಕೊಳ್ದೆ ಹೋದವರು ಇವತ್ತು ನೀವೇ ಫೋನ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ದೀರಿ. ಏನಾದ್ರು ಕೆಲ್ಸ ಇತ್ತೆ? ಅದು ತುಂಬಾ ದಿನಗಳಿಂದ ನಿಮ್ಮನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ವಿಚಾರಿಸೋಣ ಅಂತ ಫೋನ್ ಮಾಡಿದ್ದೆ. ಅದು ಅವತ್ತು ರಾತ್ರಿ ಕರೆಂಟ್ ಹೊಂಟೋಗಿತ್ತಲ್ಲ, ನಾವು ಏನೋ ಗೌಡ್ರು ಮಾತಾಡ್ಕೋತಿದ್ದೋ ಅದೆಲ್ಲ ಕೇಳಿಸ್ಕೊಬಿಟ್ರಲ್ಲ, ಅದಕ್ಕೆ ಎದುರುಗಡೆ ಸುಕ್ಕರೆ ಮಕ್ಕಳು ಉಗ್ಬಿಡ್ತೀರಂತ ಬರ್ಲಿಲ್ಲ ಅಷ್ಟೇ. ಅಯ್ಯೋ, ಅದಕ್ಕೆಲ್ಲ ನಾನು ಯಾಕೆ ಬೈಲಿ? ಹಂಗೇನಿಲ್ಲ, ಅದಕ್ಕೆ ಸುಮ್ಮನೆ ನಿಮ್ಮಿಬ್ರು ಮಧ್ಯೆ ನಾವ್ಯಾಕೆ ಶಿವ ಪೂಜೆಲಿ ಕಡೆ ಬಿಟ್ಟಂಗೆ ಬರಲಿಲ್ಲ ಅಷ್ಟೇ. ಏಯ್ ಸುಮ್ಕಿರ್ಲ, ಅದಕ್ಕೆ ಅವನು ಸುಳ್ಳು ಹೇಳ್ತಾವನೆ. ಹೊಸ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಕಣಪ್ಪ, ನಾನು ಒಬ್ಬನೇ ಸುಳ್ಳು ಹೇಳೋದು, ನೀನೇನು ಸುಳ್ಳು ಹೇಳೋದಿಲ್ಲ. ಸತ್ಯವ್ರು ಇಷ್ಟೊಂದು ತುಂಡು. ಸುಮ್ಕಿದ್ರ ಸರಿ. ಇವಾಗ ಅದಕ್ಕೆ ನೀವು ಹೇಳಿ. ಅದಕ್ಕೆ ಅದು ಸಿದ್ದು ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಣ ಅಂತ ನಿಮ್ಮನ್ನ ಬರಕ್ಕೆ ಹೇಳಿದೆ. ಅದೇನ್ ಬೇಕು ಅಂತ ಕೇಳಿದ್ಕೆ ಪಟ 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 ಅಂತ ಹೇಳ್ಬಿಡ್ತೀವಿ. ಈ ತರ ಪಟ ಅಂತ ಎಕ್ಸಾಮಲ್ಲಿ ಉತ್ತರ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಕಲೆಕ್ಟ್ ಆಗ್ತಿದೆ. ಅಟ್ಲೀಸ್ಟ್ ಅದಾಗಿಲ್ಲ ಅಂತಂದ್ರೆ ಅವ್ರ ಜೊತೆಲಿ ಪೀವನಾದ್ರು ಆಯ್ತಿದೆ ಕಲ. ಸುಮ್ಕಿದ್ರ ಸರಿ. ಇವಾಗ ಮತ್ತೆ ಅದಕ್ಕೆ ನೀವು ಹೇಳೋದಕ್ಕೆ ಸಿದ್ದು ಅವ್ರು ಹೇಗೆ, ಯಾವಾಗ್ಲೂ ಹೇಗಿರ್ತಾರೆ? ಅದಕ್ಕೆ ನಮ್ ಗೌಡ್ರು ಒಂಥರ ರಗಡು. ಸುಮ್ಕಿರ್ಲ. ಅದಕ್ಕೆ ನಮ್ ಗೌಡ್ರು ಒಂಥರ ಚಿನ್ನದಂತವ್ರ. ಅದಕ್ಕೆ ಯಾರು ಏನೇ ಕಷ್ಟ ಅಂತ ಬಂದ್ರು ತನ್ನೆದೆ ಮೇಲೆ ಹಾಕೊಂಡು ಅವ್ರ ಕಷ್ಟನೆಲ್ಲ ಪರಿಹರಿಸ್ತಾರೆ. ಒಂಥರ ಮಂಜಿನ ಗಡ್ಡೆ ಇದ್ದಾಗೆ ಯಾವಾಗ ಕರೆಕ್ಟಾರೋ ಗೊತ್ತಾಗಕ್ಕಿಲ್ಲ. ಒಂಥರ ನಿಜ ಹೇಳ್ಬೇಕು ಅಂದ್ರೆ ಅವ್ರ ಮನ್ಸು ಹೆಂಗರಳು. ಅದಕ್ಕೆ ಅದೇನೋ ನಿಜ. ಆದ್ರೆ ಅವ್ರಿಗೆ ತಿನ್ನಕ್ಕೆಲ್ಲ ಏನ್ ಇಷ್ಟ? ಅದಕ್ಕೆ ಅವ್ರಿಗೆ ನೀವಂದ್ರೆ ಇಷ್ಟ. ಅಯ್ಯೋ, ನಾನು ಹಾಗೆಲ್ಲ ಕೇಳಿದ್ದು. ತಿನ್ನೋ ವಿಷಯದಲ್ಲಿ ಅವ್ರ ಮನ್ಸಾರಿ ಏನ್ ಇಷ್ಟಪಟ್ಟು ತಿಂತಾರೆ ಅಂತ ಕೇಳಿದೆ. ತಿನ್ನೋ ವಿಚಾರ ಅದು. ಅದಕ್ಕೆ ಅವ್ರಿಗೆ ಮೊಳಕೆ ಸಾರು ಮುದ್ದೆ ಅಂದ್ರೆ ಇಷ್ಟ ನೋಡಿ. ಒಂದ್ ವೇಳೆ ಅವ್ರು ಹಸ್ಕೊಂಡ್ ಮಣಿಕೊಬಿಟ್ರು ನಿಮ್ಮನ್ನ ಹಸ್ಕೊಂಡ್ ಮಲ್ಕೊಳಕ್ ಬಿಡೋದೇ ಇಲ್ಲ. ಗೌಡ್ರಿಗೆ ನೀವಂದ್ರೆ ಪಂಚ ಪ್ರಾಣ. ನೀವ್ ಜೊತೆಗಿದ್ರೆ ಸಾಕು. ಏನೇ ಕಷ್ಟ ಬಂದ್ರು ಏನೇ ನೋವಾದ್ರು ನೀರ್ ಕೊಡ್ದಂಗೆ ನಿಭಾಯಿಸ್ಬಿಡ್ತಾರೆ. ಅದೇ ನೀವೇ ಜೊತೆಗಿಲ್ಲ ಅಂದ್ರೆ ಅವರು ಹೊರಗಿರಕ್ಕಿಲ್ಲ. ನಮ್ ಗೌಡ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ನಾವ್ ಇಷ್ಟೇ ನಿಮ್ಮ ಹತ್ರ ಕೇಳ್ಕೊ ಬದಿಯ.